ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಲ್ ಅಂದರೆ ಏನು ಲಿವಿಂಗ್ ಆರ್ಗಾನಿಸಮ್ನ ಬೇಸಿಕ್ ಯೂನಿಟ್ ಏನು, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಿಮಗೆ ಹೋಮ್ವರ್ಕ್ ಕ್ವಶನ್ ಸಹ ಕೊಟ್ಟಿದ್ದೆ, ವಾಟ್ ಈಸ್ ಸೆಲ್ ಅಂತೇಳಿ. ಆ್ಯಂಡ್ ದೆನ್ ಆನಿಯನ್ ಪೀಲ್, ಅದರ ಸಿಪ್ಪೆ ಅಥವಾ ಈ ಈರುಳ್ಳಿ ಸಿಪ್ಪೆ, ಈರುಳ್ಳಿ ಪೊರೆ ಏನಿರುತ್ತೆ ಅದರದ್ದು ಸೈಜ್ ವೇರಿ ಆದರೆ ಅದರ ಸೆಲ್ಸ್ಗಳ ಸೈಜ್ ವೇರಿ ಆಗುತ್ತಾ ಅಂತಲೂ ಸಹ ಕೇಳಿದೆ. ಓಕೆ, ಲೆಟ್ಸ್ ವಿ ಸಿ ನೋ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್. ಏನು ಇವುಗಳ ರಚನೆ ಏನು? ಹಾಗಾದರೆ ದಪ್ಪ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿನಲ್ಲಿ ಅವುಗಳ ಜೀವಕೋಶಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅದನ್ನು ನೋಡೋಣ. ದೀಸ್ ಸ್ಟ್ರಕ್ಚರ್ಸ್ ಲುಕ್ ಸಿಮಿಲರ್ ಟು ಈಚ್ ಅದರ್. ಟುಗೆದರ್ ದೇ ಫಾರ್ಮ್ ಎ ಬಿಗ್ ಸ್ಟ್ರಕ್ಚರ್ಸ್ ಲೈಕ್ ಆನ್ ಆನಿಯನ್ ಬಲ್ಬ್. ಇವುಗಳ ನೋಡೋದಕ್ಕೆ ಅವುಗಳ ರಚನೆ ಏನಾಗಿರುತ್ತೆ? ಒಂದೇ ಥರನಾಗಿರುತ್ತೆ. ಆ ಜೀವಕೋಶಗಳ ಪ್ರತಿಯೊಂದು ಜೀವಕೋಶಗಳ ರಚನೆ ಏನು? ದ ಸ್ಟ್ರಕ್ಚರ್ ಲುಕ್ ಸಿಮಿಲರ್ ಟು ಈಚ್ ಅದರ್. ಒಂದಕ್ಕೊಂದು ಏನಾಗಿರುತ್ತೆ? ಒಂದೇ ಥರನಾಗಿರುತ್ತೆ ಅವುಗಳ ರಚನೆಯಲ್ಲಿ. ಟುಗೆದರ್ ದೇ ಫಾರ್ಮ್ ಎ ಬಿಗ್ ಸ್ಟ್ರಕ್ಚರ್ಸ್ ಲೈಕ್ ಎನ್ ಆನಿಯನ್ ಬಲ್ಬ್. ಈ ಸಣ್ಣ ಸಣ್ಣ ರಚನೆಗಳಿಂದನೇ ಏನಾಗುತ್ತೆ? ಈ ಆನಿಯನ್ನ ದೊಡ್ಡ ಆನಿಯನ್ ಈರುಳ್ಳಿಯ ಗಡ್ಡೆಗಳ ಸಿಪ್ಪೆ ಏನಿರುತ್ತೆ ಅವುಗಳ ಈರುಳ್ಳಿ ಗಡ್ಡೆಯನ್ನು ಉಂಟು ಮಾಡುವಂಥ ಅದನ್ನು ರಚನೆ ಮಾಡೋದಕ್ಕೆ ಈ ಒಂದೇ ಥರನಾದ ಜೀವಕೋಶಗಳು ಸಹಾಯ ಮಾಡುತ್ತೆ. ಆನಿಯನ್ ಬಲ್ಬ್ ಅಂದರೆ ದ ಸ್ಟ್ರಕ್ಚರ್ಸ್ ದೇ ಫಾರ್ಮ್ ಟುಗೆದರ್ ಎ ಸ್ಟ್ರಕ್ಚರ್ ಲೈಕ್ ಎನ್ ಆನಿಯನ್ ಬಲ್ಬ್. ಈರುಳ್ಳಿ ಗಡ್ಡೆಯನ್ನು ರಚನೆ ಮಾಡೋದ್ರಲ್ಲಿ ಜೀವಕೋಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ವಿ ಫೈಂಡ್ ಫ್ರಮ್ ದಿಸ್ ಆಕ್ಟಿವಿಟಿ that onion bulbs of different size have similar small structures visible under microscope. ಅದೇ ರೀತಿ ನಾವು ಪ್ರತಿಯೊಂದು ಈರುಳ್ಳಿಯ ಸಿಪ್ಪೆಯಿಂದ ಅಥವಾ ಪೊರೆಯನ್ನು ನಾವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅವುಗಳಲ್ಲಿ ಯಾವುದೇ ರೀತಿಯೇನೋ ಆನಿಯನ್ ಬಲ್ಬ್ಸ್, ಯಾವ್ದು ದೊಡ್ಡ ಈರುಳ್ಳಿ, ದೊಡ್ಡ ಸೈಜಿನ ಈರುಳ್ಳಿಯಾರ ತೊಗೊಳ್ಳಿ, ತುಂಬ ಚಿಕ್ಕ ಸೈಜ್ ಈರುಳ್ಳಿ ಆದರೂ ತೊಗೊಳ್ಳಿ, ಅವುಗಳದ್ದೇನು ದ ಆನಿಯನ್ ಬಲ್ಬ್ಸ್ ಆಫ್ ಡಿಫ್ರೆಂಟ್ ಸೈಜ್. ಅರ್ಥಾಯ್ತಾ? ಈರುಳ್ಳಿ ಗೆಡ್ಡೆಯ ಸಣ್ಣದು ಅಥವಾ ದೊಡ್ಡದು ಯಾವುದೇ ತೊಗೊಂಡ್ರು ಡಿಫ್ರೆಂಟ್ ಸೈಜ್ ಹ್ಯಾವ್ ಎ ಸಿಮಿಲರ್ ಸ್ಮಾಲ್ ಸ್ಟ್ರಕ್ಚರ್ಸ್ ವಿಸಿಬಲ್ ಅಂಡರ್ ಮೈಕ್ರೋಸ್ಕೋಪ್. ನಮ್ಮ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಅವುಗಳ ರಚನೆ ಏನಾಗಿರುತ್ತೆ? ಒಂದೇ ಥರನಾಗಿರುತ್ತೆ. The cells of the onion peel will all look the same regardless of the size of the onion they came from. ಏನು ದೊಡ್ಡ ಗಡ್ಡೆಯ ಈರುಳ್ಳಿ ಗಡ್ಡೆ ಆಗಿರಲಿ, ಸಣ್ಣ ಈರುಳ್ಳಿ ಗಡ್ಡೆ ಆಗಿರಲಿ, ಯಾವುದೇ ಈರುಳ್ಳಿ ಗೆಡ್ಡೆಯ ಒಂದು ಪೊರೆಯನ್ನು ತೆಗೆದುಕೊಂಡು ನೀವು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಅವುಗಳ ಜೀವಕೋಶಗಳೇನಾಗಿರುತ್ತೆ? ಒಂದೇ ಥರನಾಗಿರುತ್ತೆ. ಜೀವಕೋಶಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ. ಅಂದರೆ ಅವುಗಳೆಲ್ಲ ಒಂದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತಾನೆ, ಅದು ದೊಡ್ಡದಾದರೂ ಆಗಲಿ ಸಣ್ಣದಾದರೂ ಆಗಲಿ. ದ ಸೆಲ್ಸ್ ಆಫ್ ದ ಆನಿಯನ್ ಪೀಲ್, ಏನು ಈರುಳ್ಳಿ ಗಡ್ಡೆಯ ಅಥವಾ ಈರುಳ್ಳಿ ಪೊರೆಯ ಜೀವಕೋಶಗಳೇನಾಗಿರುತ್ತೆ? ವಿಲ್ ಆಲ್ ಲುಕ್ ದ ಸೇಮ್. ಪ್ರತಿಯೊಂದು ಜೀವಕೋಶಗಳು ಒಂದೇ ಥರನಾಗಿ ಕಾಣುತ್ತೆ. ರಿಗಾರ್ಡಿಂಗ್ ಲೆಸ್ ಆಫ್ ದ ಸೈಜ್ ಆಫ್ ದ ಆನಿಯನ್ ದೇ ಕೇಮ್ ಫ್ರಮ್. ಅದು ಯಾವುದು ಈರುಳ್ಳಿ ಸೈಜ್ ದೊಡ್ಡದಿದ್ರು ಚಿಕ್ಕದಿದ್ರು ಸಹ. ಅಲ್ಲಿಗೆ ಏನಂತ ಅರ್ಥ ಮಾಡ್ಕೋಬೇಕು? ಜೀವಕೋಶಗಳು ದೊಡ್ಡ ಗಾತ್ರದ್ದು ಅಥವಾ ಸಣ್ಣ ಗಾತ್ರದ್ದು ಅಂತ ಏನೂ ಇರಲ್ಲ. ಪ್ರತಿಯೊಂದು ಒಂದು ಲಿವಿಂಗ್ ಆರ್ಗಾನಿಸಮ್ ಅಂದರೆ ಅವುಗಳ ಜೀವಕೋಶಗಳು ಒಂದೇ ಥರನಾಗಿರುತ್ತೆ. ಅರ್ಥ ಆಯ್ತಾ? ಇದರಿಂದ ನಮಗೆ ಗೊತ್ತಾಗುತ್ತೆ, ಕ್ಲಿಯರ್ ಆಯಿತು ಡೌಟ್. These small structures that we see are the basic building units of an onion bulb. ಈ ಎಲ್ಲ ಸಣ್ಣ ಸಣ್ಣ ರಚನೆಯನ್ನು ಹೊಂದಿರತಕ್ಕಂತಹ ಈರುಳ್ಳಿ ಗೆಡ್ಡೆಯ ಜೀವಕೋಶಗಳು ಯಾವುದ್ರದ್ದು? ಈ ಈರುಳ್ಳಿಯ ರಚನಾತ್ಮಕ ಮೂಲ ಘಟಕ ಅಲ್ವಾ? ಬೇಸಿಕ್ ಬಿಲ್ಡಿಂಗ್ ಯೂನಿಟ್ಸ್ ಆಫ್ ದ ಆನಿಯನ್ ಬಲ್ಬ್. ಈ ಈರುಳ್ಳಿ ಗೆಡ್ಡೆ ಮಾಡಲ್ಪಟ್ಟಿರೋದೇನು? ಎ ಸ್ಮಾಲ್ ಸ್ಟ್ರಕ್ಚರ್ ದಟ್ ವಿ ಸಿ ಆರ್ ದ ಬೇಸಿಕ್ ಬಿಲ್ಡಿಂಗ್ ಯೂನಿಟ್ಸ್ ಆಫ್ ದ ಆನಿಯನ್. ಏನು ನಾವು ಜೀವಕೋಶಗಳು ಅಂತ ಕರಿತೀವಿ, ಆ ಜೀವಕೋಶಗಳ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಈ ಈರುಳ್ಳಿ ಗೆಡ್ಡೆ. ಅಂದರೆ ಜೀವಕೋಶಗಳು ಅನ್ನೋದು ಆ ಒಂದು ಜೀವಿಯ ಅಥವಾ ಆನಿಯನ್ ಇರ್ಬೋದು, ಈ ಥರ ಯಾವುದೇ ಲಿವಿಂಗ್ ಆರ್ಗಾನಿಸಮ್ ತಗೊಳ್ಳಿ, ಯಾವುದೇ ಜೀವಿಯ ರಚನಾತ್ಮಕ ಮೂಲ ಘಟಕವಾಗಿರುತ್ತೆ. ಅದನ್ನು ರಚನೆ ಮಾಡೋದ್ರಲ್ಲಿ, ಒಂದು ಆನಿಯನ್ನ ರಚನೆ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಒಂದು ಬೀನ್ಸ್ ರಚನೆ ಮಾಡೋದ್ರಲ್ಲಿ ಇರ್ಬೋದು, ಅಥವಾ ಒಂದು ಜೀವಿನೇ, ಸಸ್ಯಗಳು ಸಸ್ಯ ಇರ್ಬೋದು, ಅಥವಾ ಒಂದು ಪ್ರಾಣಿನೇ ತೆಗೆದುಕೊಳ್ಳಿ. ಅರ್ಥ ಆಯ್ತಾ? ಯಾವುದೇ ಒಂದು ಜೀವಿಯನ್ನು ರಚನೆ ಆಗಬೇಕು, ಅದು ಬಿಲ್ಟ್ ಆಗಬೇಕು ಅಂದರೆ ಅದರ ಮೂಲ ಘಟಕ ಏನಾಗಿರುತ್ತೆ?
ಸೆಲ್ಸ್ ಅಂದರೆ ಬೇಸಿಕ್ ಬಿಲ್ಡಿಂಗ್ ಯೂನಿಟ್ಸ್ ಏನು? ಜೀವಕೋಶಗಳು. ಜೀವಕೋಶಗಳು ಜೀವಿಯ ರಚನಾತ್ಮಕ ಮೂಲ ಘಟಕವಾಗಿರುತ್ತೆ. ಅವುಗಳನ್ನ ರಚನೆ ಮಾಡೋದ್ರಲ್ಲಿ ಮೂಲ ಜೀವಕೋಶಗಳೇ ಆಗಿರುತ್ತೆ. ದೀಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಎ ಸೆಲ್ಸ್. ಇಂತಹ ಜೀವಕೋಶಗಳನ್ನು ನಾವೇನಂತ ಕರಿತೀವಿ? ಈ ರೀತಿಯ ರಚನೆಯುಳ್ಳ ಜೀವಿಗಳ ಕಂಡುಬರ್ತಕ್ಕಂಥ ಈ ರೀತಿಯ ರಚನೆಗೆ ಸೆಲ್ಸ್ ಅಂದರೆ ಜೀವಕೋಶಗಳು ಅಂತೇಳಿ ಕರಿತೀವಿ. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಹಾಗಾದರೆ ವಾಟ್ ಈಸ್ ಸೆಲ್ ಅಂತ ನಿಮಗೆ ಎಸ್ಟರ್ಡೇ ಹೋಮ್ವರ್ಕ್ ಸಹ ಕೊಟ್ಟಿದ್ದೆ. ಸೆಲ್ಗೆ ಡೆಫಿನೇಷನ್ ಏನು? ಸೆಲ್ ಅಂದರೆ ಏನು? ದ ಸೆಲ್ ಅಂದರೆ cells are the structural, functional and biological unit of the living organism. ಏನು ಸೆಲ್ ಅನ್ನೋದು ನಿರ್ದಿಷ್ಟವಾದ ರಚನೆ ಇರುತ್ತೆ, ಸ್ಟ್ರಕ್ಚರ್ ಇರುತ್ತೆ, ಫಂಕ್ಷನ್ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡುತ್ತೆ, ಮತ್ತು ಅದಕ್ಕೆ ಬಯಾಲಜಿಕಲ್ ಯೂನಿಟ್ಸ್ ಏನು ಒಂದು ವೈಜ್ಞಾನಿಕವಾಗಿ ರಚನೆ ಮತ್ತು ಕಾರ್ಯವನ್ನು ನಿರ್ವಹಿಸುವಂತಹ ಜೀವಿಯ ಮೂಲ ಘಟಕವನ್ನು ನಾವು ಜೀವಕೋಶ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? ಅದು ಡೆಫಿನೇಷನ್ನ ತಗೊಳ್ಳಿ. ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಅ ಲಿವಿಂಗ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಎ ಸೆಲ್. ವಾಟ್ ಈಸ್ ಸೆಲ್ ಅಂತ ಕೇಳಿದ್ರೆ ಏನಂತ ಬರಿಬೇಕು ನೀವು? ಸೆಲ್ ಅಂದರೆ ಏನು? ಸ್ಟ್ರಕ್ಚರಲ್ ಸೆಲ್ಸ್ ಆರ್ cells are the structural and functional unit of living being, all living beings, not only for onion, not only for plant, not only for ಎಲಿಫೆಂಟ್ ಆ್ಯಸ್ ಲೈಕ್ ಆಲ್ ಲಿವಿಂಗ್ ಬೀಯಿಂಗ್ಸ್. ಅರ್ಥ ಆಯ್ತಾ? ಎಲ್ಲ ಜೀವಿಗಳ ಮೂಲ ಘಟಕ ಜೀವಕೋಶನೇ. ಹಾಗಾದರೆ ಆ ಜೀವಕೋಶ ಯಾವ ಜೀವಿಗಳೆಲ್ಲ ಇರ್ತಕ್ಕಂಥ ಜೀವಕೋಶಗಳಾದರೂ ಅವುಗಳ ಕಾರ್ಯ ಏನು ಇದೇನೆ. ಅರ್ಥ ಆಗ್ತಿದೆಯಾ? ವಾಟ್ ಈಸ್ ಸೆಲ್ ಇಸ್ ನಾ ಅಂದರೆ ಎಲ್ಲ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್, ಎನಿಥಿಂಗ್ ಆಫ್ ಪ್ಲ್ಯಾಂಟ್, ಆಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಆಲ್ ಅನಿಮಲ್ಸ್. ಎಲ್ಲ ಸಸ್ಯ ಜೀವಕೋಶಗಳಲ್ಲೂ ಇದೇ ಕೆಲಸ ಮಾಡೋದು. ಎಲ್ಲ ಪ್ರಾಣಿ ಜೀವಕೋಶಗಳು ಇದೇ ಕೆಲಸ ಮಾಡೋದು. ಅರ್ಥ ಆಯ್ತಾ? ಎಲ್ಲ ಸಸ್ಯ ಜೀವಕೋಶಗಳಿಗೂ ನಿರ್ದಿಷ್ಟವಾದ ಸ್ಟ್ರಕ್ಚರ್ ಏನಿರುತ್ತೆ? ಸ್ಟ್ರಕ್ಚರ್ ಅಂದರೆ ನಿರ್ದಿಷ್ಟವಾದ ರಚನೆ. ಈಗ ಆನಿಯನ್ದೆ ಫಾರ್ ಎಕ್ಸಾಂಪಲ್ ನೋಡಿದ್ವಿ ಅಲ್ವಾ ನಾವು, ಅದಕ್ಕೆ ಒಂದು ನಿರ್ದಿಷ್ಟವಾದ ಸ್ಟ್ರಕ್ಚರ್ ಇದೆ, ಜೇನುಗೂಡಿನಂತಹ ರಚನೆ. ಅದೇ ಥರ ಅದಕ್ಕೆ ಒಂದು ನಿರ್ದಿಷ್ಟವಾದ ರಚನೆ ಇರುತ್ತೆ. ಆ್ಯಂಡ್ ಫಂಕ್ಷನ್ ಅಂದರೆ ನಿರ್ದಿಷ್ಟವಾದ ಕಾರ್ಯವನ್ನು ಮಾಡುತ್ತೆ, ಅದು ತನ್ನದೇ ಆದ ಕೆಲಸವನ್ನು ಮಾಡುತ್ತೆ ಆ ಜೀವಕೋಶಗಳು. ಅರ್ಥ ಆಯ್ತಾ? ಅದಕ್ಕೆ ಫಾರ್ ಎಕ್ಸಾಂಪಲು ನಮ್ಮ ಪಂಚೇಂದ್ರಿಯಗಳು ಏನೇನಿದೆ, ಐಸ್ ಇರ್ಬೋದು, ನೋಸ್ ಇರ್ಬೋದು, ಇಯರ್ಸ್ ಇರ್ಬೋದು, ಲಿಪ್ಸ್ ಇರ್ಬೋದು, ಮೌತ್ ಇರ್ಬೋದು, ದೇ ಹ್ಯಾವ್ ಡೂಯಿಂಗ್ ಇಸ್ ಡೆಫಿನೆಟ್ ಫಂಕ್ಷನ್ಸ್ ಅಲ್ವಾ. ಕಣ್ಣು ಏನು ಮಾಡುತ್ತೆ? ತನ್ನದೇ ಆದ ಕೆಲಸವನ್ನು ಮಾಡುತ್ತೆ. ಅದು ನೋಡೋದು, ಬಣ್ಣವನ್ನು ಗುರುತಿಸೋದು, ಇದೆಲ್ಲ ಅದ್ರ ಕೆಲಸ ಅಲ್ವಾ. ಮೌತ್ದು ಟೇಸ್ಟ್ ಮಾಡೋವಂಥದ್ದು, ಮಾತಾಡೋದಕ್ಕೆ ಹೆಲ್ಪ್ ಮಾಡೋವಂಥದ್ದು ಈ ರೀತಿ. ಇಯರಿಂಗ್ಸ್ಗೆ ಅದ್ರ ಕೇಳಿಸ್ಕೊಳ್ಳೋವಂಥದ್ದು ಅಲ್ವಾ. ಹೇಗೆ ನಮ್ಮ ಫಂಕ್ಷನಿಂಗ್ ನಿರ್ದಿಷ್ಟವಾಗಿ ಮಾಡುತ್ತೋ ಜೀವಕೋಶಗಳು ಅಷ್ಟೇ. ಪ್ರತಿಯೊಂದು ಜೀವಕೋಶಗಳು ತನ್ನದೇ ಆದ ರಚನೆಯನ್ನು ಹೊಂದಿರುತ್ತೆ, ಸ್ಟ್ರಕ್ಚರ್ ಇರುತ್ತೆ. ಈಗ ಐಸ್ ಅಂದರೆ ನಮಗೆ ನೋಡಿ ಅದರದೇ ಆದ ಶೇಪ್ ಇದೆ, ನೋಸ್ ಅಂದರೆ ಅದರದೇ ಆದ ಶೇಪ್ ಇದೆ, ಇಯರ್ಸ್ ಅಂದರೆ ಅದರದೇ ಆದ ಶೇಪ್ ಇದೆ. ಆ್ಯಂಡ್ ದೆನ್ ದೇ ಹ್ಯಾವ್ ಡೂಯಿಂಗ್ ಇಸ್ ಫಂಕ್ಷನ್, ಅದರದ್ದೇ ಆದ ಕೆಲಸವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಅದನ್ನು ನಾವೇನಂತ ಕರಿತೀವಿ? ಜೀವಕೋಶಗಳು. ಈ ಎಲ್ಲ ಜೀವಕೋಶಗಳಿಂದನೇ ಒಂದು ಬಾಡಿ ರಚನೆ ಆಗುವಂಥದ್ದು. ಅದಾಯ್ತಾ? ನಾಟ್ ಓನ್ಲಿ ಆನಿಯನ್ಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬರೀ ಈರುಳ್ಳಿ ಮಾತ್ರ ಅಲ್ಲ, ಬಟ್ ಆಲ್ ಆರ್ಗಾನಿಸಮ್ಸ್ ದಟ್ ವಿ ಅಬ್ಸರ್ವ್ ಅರೌಂಡ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ನಾವೆಲ್ಲ ಜೀವಕೋಶಗಳನ್ನು ತೆಗೆದುಕೊಂಡ್ರೆ ಅವುಗಳೆಲ್ಲ ಜೀವಕೋಶಗಳು ಸಹ ಒಂದೇ ರೀತಿಯಾದ ಫಂಕ್ಷನನ್ನು ಹೊಂದಿರುತ್ತೆ. ಅವರ್ ದೇರ್ ಆರ್ ಆಲ್ಸೋ ಸಿಂಗಲ್ ಸೆಲ್ಸ್ ದಟ್ ಲೀವ್ ದೇರ್ ಓನ್. ಇದಲ್ಲದೆ ಏನು, ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಂತ ಕರೀತಾರೆ. ಏಕಕೋಶ ಜೀವಿಗಳನ್ನು ಸಹ ನಾವು ನೋಡ್ಬೋದು. ಅಂದರೆ ಒಂದೇ ಒಂದು ಜೀವಕೋಶ, ಸೆಲ್ ಅಂದರೆ ಜೀವಕೋಶ ಅಲ್ವಾ, ಆ ಥರ ಒಂದೇ ಒಂದು ಜಸ್ಟ್ ಒಂದು ಈ ರೀತಿ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಜೀವಿಗಳು ಸಹ ಇದೆಯಂತೆ. ಏನಂತಾರೆ ಹಾಗಾದರೆ ಆ ಜೀವಕೋಶಗಳಿಗೆ? ಯಾವುದ್ಯಾವುದು ಅದನ್ನು ಅಂತ ನೋಡೋಣ. ಫಸ್ಟ್ ಈ ಬಾಕ್ಸ್ನ ಒಂದ್ಸಲ ನೋಡ್ಬಿಡಿ.
Cells were first discovered by Robert Hooke in 1665. ಮೊಟ್ಟ ಮೊದಲ ಬಾರಿಗೆ ಸೆಲ್ಸ್ ಜೀವಕೋಶವನ್ನು ಕಂಡುಹಿಡಿದವರು ಯಾರು ಹೇಳಿ? ರಾಬರ್ಟ್ ಹುಕ್ ಅವರೇ ಅಲ್ವಾ. ಹನಿ ಕುಂಬ್ ಲೈಕ್ ಸ್ಟ್ರಕ್ಚರ್ ಕಾರ್ಕಲ್ಲಿ ನೋಡಿದ್ದು. ರಾಬರ್ಟ್ ಹುಕ್ ವಾಸ್ ಫಸ್ಟ್ ಡಿಸ್ಕವರ್ಡ್ ಬೈ ಸೆಲ್. ಜೀವಕೋಶವನ್ನು ಫಸ್ಟ್ ಕಂಡುಹಿಡಿದವರು ಯಾರು? ರಾಬರ್ಟ್ ಹುಕ್. ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಒನ್ ವರ್ಡ್ಗೆಲ್ಲ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಎಷ್ಟರಲ್ಲಿ? 1665. ಈ ಅಬ್ಸರ್ವ್ ದ ಸೆಲ್ಸ್ ಇನ್ ಕಾಕ್ಸ್ ಲೈಸ್ ವಿತ್ ಹೆಲ್ಪ್ ಆಫ್ ಎ ಪ್ರಿಮಿಟಿವ್ ಮೈಕ್ರೋಸ್ಕೋಪ್. ಅವ್ರು ಏನು ಮಾಡಿದ್ರು? ಅವರೇ ರಚನೆ ಮಾಡಿದಂತಹ ಆರಂಭಿಕ ಹಂತದ ಫಸ್ಟ್ ಅವರೇ ತಯಾರು ಮಾಡಿದಂತಹ ಸೂಕ್ಷ್ಮದರ್ಶಕದ ಸಹಾಯದಿಂದ ಏನು ಮಾಡಿದ್ರು? ಒಂದು ಕಾರ್ಕ್, ಒಂದು ತೆಳುವಾದ ಮರದ ತೊಗಟೆಯ ಒಂದು ಪದರದಲ್ಲಿ ಕಂಡಂತಹ ರಚನೆಯ ಮೂಲಕ ಸೆಲ್ಸನ್ನು ಕಂಡುಹಿಡಿದ್ರು. ಲೆವೆನ್ ಹಾಕ್ ಅಂದರೆ ಇವರು ಮೈಕ್ರೋಸ್ಕೋಪ್ಸ್ ಏನು ಈಗೆಲ್ಲ ನಾವು ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತೀವಿ, ಆ ಮೈಕ್ರೋಸ್ಕೋಪ್ನ ಕಂಡುಹಿಡಿದವರೇ ಇವರು. ಇಂಪ್ರೂವ್ಡ್ ಮೈಕ್ರೋಸ್ಕೋಪ್ ಅಂತೇಳಿ ಕರಿತೀವಿ. ಇತ್ತೀಚೆಗೆ ನಾವು ಸುಲಭವಾಗಿ ಸೂಕ್ಷ್ಮದರ್ಶಕ ಯಂತ್ರಗಳನ್ನ ಬಳಸ್ತಿರೋದೆ ಇವರ ಸಹಾಯದಿಂದ. ಲೆವೆನಾಕ್ 1674 with the improved microscope discovered the free living cells in pond water for the first time. ಲೆವೆನಾಕ್ ಎಂಬ ವಿಜ್ಞಾನಿ ಏನು ಮಾಡಿದ್ರು? ಮೊಟ್ಟ ಮೊದಲ ಬಾರಿಗೆ ಕೊಳದ ನೀರು, ಈ ಕೊಳಗಳಲ್ಲಿ ಪಾಂಡಲ್ಲಿ ಇರುತ್ತಲ್ಲ, ಆ ನೀರಿನಲ್ಲಿ ಕೆಲವೊಂದು ಜೀವಂತವಾಗಿರ್ತಕ್ಕಂಥ ಕೆಲವೊಂದು ಜೀವಕೋಶಗಳನ್ನು ನೋಡಿದ್ರು. ಯಾವುದ್ರ ಮೂಲಕ? ಅವರೇ ತಯಾರು ಮಾಡಿದಂತಹ ಇಂಪ್ರೂವ್ಡ್ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕದ ಸಹಾಯದ ಮೂಲಕ ಏನು ಮಾಡಿದ್ರು? ಲೆವೆನಾಕ್ ಎಂಬ ವಿಜ್ಞಾನಿ ಫಸ್ಟು ಮೈಕ್ರೋಸ್ಕೋಪ್ನ ತಯಾರು ಮಾಡಿ ಅದ್ರ ಮೂಲಕ ಪಾಂಡ್ ವಾಟರಲ್ಲಿ, ಕೊಳದ ನೀರಿನಲ್ಲಿ ಜೀವಂತ ಜೀವಕೋಶಗಳನ್ನು ನೋಡಿದ್ರು. ಇಟ್ ವಾಸ್ ರಾಬರ್ಟ್ ಬ್ರೌನ್. ಇವರು ಇಂಪಾರ್ಟೆಂಟ್. ನ್ಯೂಕ್ಲಿಯಸ್ ಏನು ನಾವು ಸೆಲ್ಸ್ ಅಂತ ಇಲ್ಲಿ ಕರಿತೀವಿ, ಈ ಸೆಲ್ ಒಳಗಡೆ ಮಧ್ಯದಲ್ಲಿ ಸೆಂಟ್ರಲ್ ಈ ಥರ ಇರುತ್ತೆ ನೋಡಿ, ಚುಕ್ಕಿ. ಇದನ್ನು ಕಂಡುಹಿಡಿದವರು ಏನಂತೀವಿ? ಅದನ್ನು ನ್ಯೂಕ್ಲಿಯಸ್, ಕೋಶಕೇಂದ್ರ ಅಂತೇಳಿ ಕರಿತೀವಿ. It was Robert Brown in 1831 who discovered the nucleus in the cells. ಮೊಟ್ಟ ಮೊದಲ ಬಾರಿಗೆ ಜೀವಕೋಶಗಳಲ್ಲಿ ಕೋಶಕೇಂದ್ರ ಇರುತ್ತೆ, ಕೋಶಕೇಂದ್ರವನ್ನು ಕಂಡುಹಿಡಿದಂತಹ ವಿಜ್ಞಾನಿ ರಾಬರ್ಟ್ ಬ್ರೌನ್. ಅರ್ಥ ಆಯ್ತಾ? 1831ರಲ್ಲಿ ಏನು ಮಾಡಿದ್ರು? ಜೀವಕೋಶಗಳಲ್ಲಿ ಕೋಶಕೇಂದ್ರ ಇದೆ ಎಂಬುದನ್ನು ಕಂಡುಹಿಡಿದ್ರು. ಪರ್ಕಿಂಜೆ in 1839 coined the term protoplasm for the fluid substances of the cells. ಅದೇ ರೀತಿ ಪರ್ಕಿಂಜೆ ಎಂಬ ವಿಜ್ಞಾನಿ ಏನು ಮಾಡಿದ್ರು? 1839ರಲ್ಲಿ ಈ ಜೀವಕೋಶದ ಒಳಗಡೆ ಇರ್ತಕ್ಕಂತಹ ದ್ರವರೂಪದ, ಇಲ್ಲಿ ಅಂದರೆ ದ ಫ್ಲೂಯಿಡ್ ಸಬ್ಸ್ಟೆನ್ಸಸ್ ಆಫ್ ದ ಸೆಲ್ಸ್, ಜೀವಕೋಶದ ಒಳಗೆ ಕಂಡುಬರುವಂತಹ ದ್ರವರೂಪದ ವಸ್ತುವನ್ನು ನೋಡಿದ್ರು. ಅದಕ್ಕೆ ಪ್ರೋಟೋಪ್ಲಾಸಮ್ ಎಂಬ ಹೆಸರಿಡುವ ಮೂಲಕ ಆ ದ್ರವರೂಪದ ವಸ್ತುವಿಗೆ ಏನು ಮಾಡಿದ್ರು? 1839ರಲ್ಲಿ ಇವರು ಅದಕ್ಕೆ ಪ್ರೋಟೋಪ್ಲಾಸಮ್ ಎಂಬ ಹೆಸರನ್ನು ನೀಡಿದ್ರು. ಅರ್ಥ ಆಯ್ತಾ? ಜೀವಕೋಶದೊಳಗಿರ್ತಕ್ಕಂಥ ದ್ರವರೂಪದ ವಸ್ತುವನ್ನು ಏನಂತ ಕರೆದ್ರು ಇವರು? ಪ್ರೋಟೋಪ್ಲಾಸಮ್. ಯಾರು? ಪರ್ಕಿಂಜೆ ಅನ್ನೋರು 1839ರಲ್ಲಿ. ನೀವು ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಸೆಲ್ ಕಂಡುಹಿಡಿದವ್ರು ಯಾರು? ರಾಬರ್ಟ್ ಹುಕ್. ಮೈಕ್ರೋಸ್ಕೋಪ್ ಕಂಡುಹಿಡಿದವ್ರು ಲೆವೆನಾಕ್. ಅದೇ ರೀತಿ ನ್ಯೂಕ್ಲಿಯಸ್ನ ಕಂಡುಹಿಡಿದವ್ರು ರಾಬರ್ಟ್ ಬ್ರೌನ್. ಇದನ್ನು ಮರಿಬಾರ್ದು. ಅದಾಯ್ತಾ? ಈ 3 ಸೈಂಟಿಸ್ಟು ಸಹ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ದ ಸೆಲ್ ಥಿಯರಿ, ಕೋಶ ಸಿದ್ಧಾಂತ, ಜೀವಕೋಶ ಸಿದ್ಧಾಂತ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಜೀವಕೋಶ ಸಿದ್ಧಾಂತ ಇದು ತುಂಬ ಚೆನ್ನಾಗಿದೆ. ದ ಸೆಲ್ ಥಿಯರಿ ದಟ್ ಆಲ್ ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಆ್ಯಂಡ್ ದಟ್ ದ ಸೆಲ್ಸ್ ಈಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ವಾಸ್ ಪ್ರೆಸೆಂಟೆಡ್ ಬೈ 2 ಬಯಾಲಜಿಸ್ಟ್, ಶಿಲ್ಡನ್ 1838 ಆ್ಯಂಡ್ ಶ್ವಾನ್. ನಮ್ಮ ಜೀವವಿಜ್ಞಾನದಲ್ಲಿ ಇಬ್ಬರು ಪ್ರಮುಖ ಜೀವಶಾಸ್ತ್ರಜ್ಞರಾದ ಶ್ಲಿಡನ್ ಮತ್ತು ಶ್ವಾನ್ ಎಂಬುವರು 1838 ಮತ್ತು 1839ರಲ್ಲೇನು ಈಗಾಗಲೇ ಏನು ಯಾವುದೆಲ್ಲ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಇರುವಂತಹ ಎಲ್ಲ ಜೀವಕೋಶಗಳು ಆ ಜೀವಿಯ ಮೂಲ ಘಟಕವಾಗಿರುತ್ತೆ. ಜೀವಕೋಶಗಳು ಜೀವಿಯ ಮೂಲ ಘಟಕ ಅನ್ನೋದು ಕೋಶ ಸಿದ್ಧಾಂತ, ಜೀವಕೋಶ ಸಿದ್ಧಾಂತದ ಪ್ರಮುಖ ತತ್ವ.
ಜೀವಕೋಶ ಸಿದ್ಧಾಂತದಲ್ಲಿ ಮೊಟ್ಟ ಮೊದಲಾಗಿ ಏನು ಹೇಳ್ತಾರೆ, ಎಲ್ಲ ಜೀವಿಗಳು ಮಾಡಲ್ಪಟ್ಟಿರೋದು ಜೀವಕೋಶಗಳಿಂದ. ಆದರೆ ಆ ಜೀವಕೋಶಗಳು ಸೆಲ್ಸ್ ಅನ್ನೋದೇನು ಬೇಸಿಕ್ ಯೂನಿಟ್ ಆಫ್ ಲೈಫ್. ಪ್ರತಿಯೊಂದು ಜೀವಿಯ ಮೂಲ ಘಟಕ, ರಚನಾತ್ಮಕ ಮೂಲ ಘಟಕ ಯಾವುದು? ಸೆಲ್ಸ್ ಅಂತೇಳಿ ಕೋಶ ಸಿದ್ಧಾಂತದಲ್ಲಿ ಫಸ್ಟ್ ತಿಳಿಸ್ಕೊಟ್ಟವರು ಶ್ಲಿಡನ್ ಮತ್ತೆ ಶ್ವಾನ್ ಎಂಬ ಇಬ್ಬರು ಜೀವವಿಜ್ಞಾನಿಗಳು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಕಂಪೋಸ್ಡ್ ಆಫ್ ಸೆಲ್ಸ್ ಅಂಡ್ ದ ಸೆಲ್ಸ್ ಇಸ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ವಾಸ್ ಪ್ರೆಸೆಂಟೆಡ್ ಬೈ ಟೂ ಬಯಾಲಜಿಸ್ಟ್, ಶ್ಲಿಡನ್ ಅಂಡ್ ಶ್ವಾನ್. ದ ಸೆಲ್ ಥಿಯರಿ ವಾಸ್ ಫರ್ದರ್ ಎಕ್ಸ್ಪ್ಯಾಂಡೆಡ್ ಬೈ ವರ್ಚ್ನವ್ 1855 by suggesting that all cells arises from pre-existing cells with the discovery of the electronic microscope in 1940. ಏನು ಮಾಡಿದ್ರು, ಇದಾದ ನಂತರ 1940ರಲ್ಲಿ ಮತ್ತು 1855ರಲ್ಲಿ ಈ ಕೋಶ ಸಿದ್ಧಾಂತವನ್ನು ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋದರು. ಏನಂತ, ಈಗಾಗಲೇ ಅಸ್ತಿತ್ವದಲ್ಲಿ ಜೀವಕೋಶಗಳಿದೆ. ಆ ಜೀವಕೋಶಗಳೇನು ಮಾಡುತ್ತೆ, ಸೆಲ್ಸ್ ಅರೈಸಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಇರ್ತಕ್ಕಂತಹ ಜೀವಕೋಶಗಳು, ಈಗಾಗಲೇ ಇರ್ತಕ್ಕಂತಹ ಜೀವಕೋಶಗಳು ಏನು ಮಾಡುತ್ತೆ, ಹೊಸ ಜೀವಕೋಶಗಳನ್ನು ಉಂಟು ಮಾಡುತ್ತೆ ಎಂಬ ಅಂಶವನ್ನು ಏನು ಮಾಡಿದ್ರು, ಸೇರಿಸಿದ್ರು. ಯಾವುದಕ್ಕೆ? 1855ರಲ್ಲಿ ಈ ಕೋಶ ಸಿದ್ಧಾಂತವನ್ನು ಮತ್ತಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಈ ಮತ್ತಷ್ಟು ವಿವರಿಸಿದಾಗ ಏನಂತ ಹೇಳಿದ್ರು, ಈ ಸೆಲ್ಸ್ ಅಂತ, ಈ ಥರ ಸೆಲ್ಸ್ ಇರುತ್ತೆ. ಈ ಸೆಲ್ಸ್ ಏನು ಮಾಡುತ್ತೆ, ಈಗಾಗಲೇ ಇರ್ತಕ್ಕಂಥ ಈ ಸೆಲ್ಸು ಹೊಸ ಜೀವಕೋಶಗಳನ್ನ, ಹೊಸ ಸೆಲ್ಸ್ಗಳನ್ನ ಸೃಷ್ಟಿ ಮಾಡುತ್ತೆ, ಹೊಸ ಜೀವಕೋಶಗಳನ್ನ ಉಂಟು ಮಾಡುತ್ತೆ ಈ ರೀತಿ ಅಂಥೇಳಿ 1855ರಲ್ಲಿ ಏನು ಮಾಡಿದ್ರು, ವರ್ಚ್ಯೂ ಎಂಬ ವಿಜ್ಞಾನಿ ಅದನ್ನು ಕಂಡುಹಿಡಿದ್ರು. ಅದೇ ಥರ ಯಾವುದ್ರ ಮೂಲಕ? ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್, ಏನು ವಿದ್ಯುತ್ ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ಒಂದು ಜೀವಕೋಶವು ಮತ್ತೊಂದು ಹೊಸ ಜೀವಕೋಶಗಳನ್ನು ಉಂಟು ಮಾಡುತ್ತೆ ಅಂತೇಳಿ ತೋರಿಸ್ಕೊಟ್ರು. ಆ್ಯಂಡ್ ದೆನ್ ಇಟ್ ವಾಸ್ ಪಾಸಿಬಲ್ ಟು ಅಬ್ಸರ್ವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಆಫ್ ದ ಸೆಲ್ಸ್ ಆ್ಯಂಡ್ ಇಟ್ಸ್ ವೇರಿಯಸ್ ಆರ್ಗನಲ್ಸ್. ಅದ್ರ ಜೊತೆಗೆ ಏನಾಯಿತು, ಈ ಜೀವಕೋಶ ಮತ್ತು ಅದರೊಳಗಿರ್ತಕ್ಕಂತಹ ಬೇರೆ ಬೇರೆ ಕಣದಂಗಗಳು, ಆರ್ಗನಲ್ಸ್ ಇರುತ್ತಲ್ಲ, ಅಂದರೆ ಇಲ್ಲಿ ನೋಡಿ, ಒಂದು ಜೀವಕೋಶ ಅಂತ ಇದನ್ನ ಹೇಳಿದ್ರೆ ನೀವು 7th 8th ಓದಿರ್ತೀರ, ಪ್ಲಾಂಟ್ಸ್ ಎಲ್ಲ, ಅನಿಮಲ್ಸ್ ಎಲ್ಲ ಅಂತ. ಇಲ್ಲಿ ಮಧ್ಯದಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಇಲ್ಲಿ ಮೈಟೋಕಾಂಡ್ರಿಯಾ ಇರುತ್ತೆ, ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ ಅಲ್ವಾ, ಈ ಥರ ಗಾಲ್ಗಿ ಕಾಂಪ್ಲೆಕ್ಸ್ ಇರುತ್ತೆ, ಆ್ಯಂಡ್ ವ್ಯಾಕ್ಯೂಲ್ಸ್ ಇರುತ್ತೆ, ಈ ಥರ. ಆ್ಯಂಡ್ ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಈ ಥರ ಎಷ್ಟೊಂದು ಆರ್ಗನಲ್ಸ್ ಅಲ್ವಾ, ಕಣದಂಗಗಳು ಎಷ್ಟೊಂದು ಇರುತ್ತೆ ಒಂದು ಸೆಲ್ ಒಳಗಡೆ. ಈ ಜೀವಕೋಶ ಮತ್ತು ಅದರೊಳಗಿರ್ತಕ್ಕಂತಹ ಈ ಥರ ಬೇರೆ ಬೇರೆ ವೇರಿಯಸ್ ಆರ್ಗನಲ್ಸ್ ಏನು ಮಾಡುತ್ತೆ, ಸಂಕೀರ್ಣ ರಚನೆಗಳನ್ನು ಅಭ್ಯಾಸ ಮಾಡಿ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾವುದ್ರ ಮೂಲಕ? ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್, ವಿದ್ಯುತ್ತಿನ ಸೂಕ್ಷ್ಮದರ್ಶಕದ ಸಹಾಯದಿಂದ ನಮಗಿನ್ನೂ ಏನು ಅನುಕೂಲ ಆಯಿತು. ಇಟ್ ವಾಸ್, ಈ ಸೆಲ್ಸ್ ಅಂದರೆ ನಮ್ಗೆ ಇಷ್ಟೇ ಗೊತ್ತಿರುತ್ತೆ, ಆದರೆ ಇದರೊಳಗೆ ಎಷ್ಟೊಂದು ಆರ್ಗನಲ್ಸ್, ಕಣದಂಗಗಳಿರುತ್ತೆ. ಇವುಗಳ ಬಗ್ಗೆ, ಅವುಗಳ ರಚನೆ ಹೇಗಿರುತ್ತೆ ಮತ್ತು ಅವುಗಳು ಏನು ಫಂಕ್ಷನ್ ಮಾಡುತ್ತೆ ಅದನ್ನು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಈ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಏನಾಗುತ್ತೆ, ನಮಗೆ ಉಪಯೋಗವನ್ನು ಮಾಡುತ್ತೆ ಅಂತೇಳಿ. ದ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಇಟ್ ವಾಸ್ ಪಾಸಿಬಲ್ ಟು ಅಬ್ಸರ್ವ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ಸ್ ಆಫ್ ಸೆಲ್ಸ್ ಆ್ಯಂಡ್ ಇಟ್ ವೇರಿಯಸ್ ಆರ್ಗನ್ಸ್. ಏನು ಸಂಕೀರ್ಣ ರಚನೆ, ಒಳಗಡೆ ಇರ್ತಕ್ಕಂಥ ಅವುಗಳ ಸಂಕೀರ್ಣ ರಚನೆಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇಲ್ಲಿ ಇರ್ತಕ್ಕಂಥ ಪಿಕ್ಚರ್ಸು ರಾಬರ್ಟ್ ಬ್ರೌನ್ ಸೆಲ್ ಸ್ಟ್ರಕ್ಚರ್, ಜೇನುಗೂಡಿನಂಥ ರಚನೆ ಏನಿದೆ ಅದನ್ನು ಕಂಡುಹಿಡಿದವರು. ನೆಕ್ಸ್ಟ್ ಫೋಟೋದಲ್ಲಿರ್ತಕ್ಕಂಥದ್ದು ಲೆವೆನಾಕು, ಮೈಕ್ರೋಸ್ಕೋಪಲ್ಲಿ ಸೆಲ್ಸನ್ನು ನೋಡಿದವರು ಮತ್ತು ಸಿಂಪಲ್ ಮೈಕ್ರೋಸ್ಕೋಪ್ನ ನಮಗೆ ಫಸ್ಟ್ ಆಫ್ ಆಲು ತೋರಿಸ್ಕೊಟ್ಟವರು. ಅದ್ರ ಮೂಲಕ ಸೆಲ್ಸನ್ನ ಹೇಗೆ ನೋಡ್ಬೋದು ಅಂತೇಳಿ 1674 ತೋರಿಸ್ಕೊಟ್ಟವರು. ಇನ್ನು ನೆಕ್ಸ್ಟ್ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಸೆಲ್ ಥಿಯರಿಯನ್ನು ಡಿಸ್ಕವರ್ ಮಾಡಿದವರು ಥಿಯೋಡಾರ್ ಶ್ವಾನ್ ಮತ್ತು ಶ್ಲೀಡನ್. ಇವರಿಬ್ಬರು ಸಹ ಸೆಲ್ ಥಿಯರಿ ಬಗ್ಗೆ ಸ್ಟಡಿ ಮಾಡಿ ಯಾವ ರೀತಿ ಕೋಶ ಸಿದ್ಧಾಂತ ಇದೆ, ಅದರ ಥಿಯರೀಸ್ ಏನು ಅಂತ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದವರು. ಓಕೆನಾ? ಓಕೆ, ಇಷ್ಟರಲ್ಲಿ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ಓಕೆ, ಹೋಮ್ವರ್ಕ್ ಕ್ವೆಶನ್ಸ್. ಫಸ್ಟ್ ಒನ್, ವಾಟ್ ಈಸ್ ಸೆಲ್ and who discovered the cell? Write a short note on cell theory and write a importance of and who
ಫಸ್ಟ್ ಸೀನ್ ಇನ್ ಮೈಕ್ರೋಸ್ಕೋಪ್ ದ ಸ್ಟ್ರಕ್ಚರ್ ಆಫ್ ಸೆಲ್. ಇದಿಷ್ಟು ಹೋಮ್ವರ್ಕ್ ಕ್ವಶನ್ಸು. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹಾಕಿರಿ. ಟೆಕ್ಸ್ಟ್ ಬುಕ್ನ 2 or 3 ಟೈಮ್ಸ್ ಚೆನ್ನಾಗಿ ಓದಿ, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಮತ್ತು ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಯುವರ್ ಫ್ಯೂಚರ್. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ಓದಿದಷ್ಟು ತುಂಬ ಉಪಯೋಗ ಆಗುತ್ತೆ. ಓಕೆನಾ? ಚೆನ್ನಾಗಿ 2 or 3 ಟೈಮ್ಸ್ ಓದಿ. ಓಕೆನಾ? ಥ್ಯಾಂಕ್ ಯು.